ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೃಹಲಕ್ಷ್ಮಿ ಹೊಸ ಅಪ್ಡೇಟ್ ಬಂದಿದೆ. ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದೀರಾ, ಮಹಿಳೆಯರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಗೃಹಲಕ್ಷ್ಮಿ ಹಣ ಜಮಾವಣೆ ಆಗಿರೋ ಬಗ್ಗೆ ಒಂದು ಅಪ್ಡೇಟನ್ನು ಬಂದಿದೆ. ನಿನ್ನೆ ದಿನಾಂಕ ಒಂದು ಗೃಹಲಕ್ಷ್ಮಿ 2,000 ರೂಪಾಯಿ ಅಮೌಂಟು ಜಮಾವಣೆ ಆಗಿದೆ. ಆ ಒಂದು ಲೈವ್ ಪ್ರೂಫನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಅಮೌಂಟ್ ಪಡಿತಾ ಇದ್ದೀರಾ, ನಿನ್ನೆ ದಿನಾಂಕ 2,000 ರೂಪಾಯಿ ಅಮೌಂಟನ್ನು ಜಮಾವಣೆ ಆಗಿದೆ. ಮೆಸೇಜ್ ಕೂಡ ಬಂದಿದೆ. ಕೆಲವರಿಗೆ ಮೆಸೇಜ್ ಬಂದಿರುತ್ತೆ, ಇನ್ನು ಕೆಲವರಿಗೆ ಮೆಸೇಜ್ ಬಂದಿರೋದಿಲ್ಲ. ಸೊ ನೇರವಾಗಿ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ, ಅಮೌಂಟ್ ಜಮಾವಣೆ ಆಗಿರುತ್ತೆ. ಸ್ನೇಹಿತರೆ, ಇವಾಗ ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತಾ ಇದ್ದೇನೆ. ನಿನ್ನೆ ದಿನಾಂಕ ಎಸ್ಟರ್ಡೇ ನೋಡಿ ಮೆಸೇಜ್ ಬಂದಿದೆ. 5 ಗಂಟೆ 28 ನಿಮಿಷಕ್ಕೆ ಮೆಸೇಜ್ ಬಂದಿದೆ 2,000 ರೂಪಾಯಿ ಜಮಾವಣೆ ಆಗಿರೋ ಬಗ್ಗೆ. ನೋಡಿ ಇಲ್ಲಿ 2,000 ರೂಪಾಯಿ ಜಮಾವಣೆ ಆಗಿದೆ 13/8/2026. ನಿನ್ನೆ 13, ಇವತ್ತು 14 ತಾರೀಕು. ಸೊ ನಿನ್ನೆ ದಿನಾಂಕ ಒಂದು ಗೃಹಲಕ್ಷ್ಮಿ ಅಮೌಂಟ್ ಜಮಾವಣೆ ಆಗಿದೆ. ಸೊ ನಿಮಗೂ ಕೂಡ ಜಮಾವಣೆ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಕೆಲವು ಸಲ ಮೆಸೇಜ್ ಬಂದಿರುತ್ತೆ, ಕೆಲವು ಸಲ ಮೆಸೇಜ್ ಬಂದಿರೋದಿಲ್ಲ. ಹಾಗಾಗಿ ನೇರವಾಗಿ ಬ್ಯಾಂಕ್ ಖಾತೆಗೆ ಚೆಕ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸೊ ಕೆಲವರಿಗೆ ನಿನ್ನೆ ಜಮಾವಣೆ ಆಗಿದೆ, ಸೊ ಇನ್ನು ಕೆಲವರಿಗೆ ಇವತ್ತು ಜಮಾವಣೆ ಆಗುತ್ತೆ ಅಂತ ಅಪ್ಡೇಟಲ್ಲಿ ತಿಳಿಸಿದ್ದಾರೆ. ಸೊ ವೇಟ್ ಮಾಡಿ, ಇವತ್ತು ನಿಮಗೆ ಜಮಾವಣೆ ಆಗ್ಬೋದು. ಈ ಒಂದು ಗೃಹಲಕ್ಷ್ಮಿ ಅಮೌಂಟು ಜುಲೈ ಮಂತಿನ ಅಮೌಂಟು ಈ ಒಂದು ಆಗಸ್ಟ್ನಲ್ಲಿ ಹಾಕಿದ್ದಾರೆ. ಸೊ ಇದೇ ಲಾಸ್ಟ್ ಕಂತು. ನೆಕ್ಸ್ಟ್ ನಿಮಗೆ ವೀಕಲ್ಲಿ ಹೊಸ ಗೃಹಲಕ್ಷ್ಮಿ ಹೊಸ ವೆರಿಫಿಕೇಷನ್ ಅರ್ಜಿಯನ್ನು ಮತ್ತೊಮ್ಮೆ ಕರೀತಾರೆ. ಸೊ ಅರ್ಜಿ ಕರೆದಾಗ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವಂಥ ವಿಡಿಯೋ ಮಾಡಿ ಹಾಕ್ತಾನೆ ಅಂತ ಅಪ್ಡೇಟ್ ಬಂದಿದೆ. ಸೊ ಇದೇ ಕೊನೆಯ ಅಮೌಂಟ್ ಅಂತ ಹೇಳಿದ್ದಾರೆ. ಸೊ ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕಿ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಗೃಹಲಕ್ಷ್ಮಿಗೆ ಅಂಥವ್ರಿಗೆ ಮಾತ್ರ ಈ 2,000 ರೂಪಾಯಿ ಅಮೌಂಟ್ ಕೊಡ್ತೀವಿ ಅಂತ ಗೌರ್ಮೆಂಟ್ ಕಡೆಯಿಂದ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಡ್ತಾರೆ ಅಂತ. ಗೃಹಲಕ್ಷ್ಮಿಗೆ ಕೂಡ ಇವತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮಾಡಿ ಗೃಹಜ್ಯೋತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಈ ಗೃಹಲಕ್ಷ್ಮಿ ಇನ್ನೂ ಪ್ರಾರಂಭ ಆಗಬೇಕಾಗಿದೆ, ಇನ್ನೂ ಆಗಿಲ್ಲ. ಸೊ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಪ್ರಾರಂಭ ಆದ ತಕ್ಷಣವೇ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ವೆರಿಫಿಕೇಷನ್ ಮಾಡ್ಕೊಳ್ಳೋದು ಅಂತ ನಿಮಗೆ ವಿಡಿಯೋ ಮಾಡಿ ಹಾಕಿ ನೋಡ್ತೇನೆ. ಸ್ನೇಹಿತರೆ, ಇದಿಷ್ಟು ಈ ಗೃಹಲಕ್ಷ್ಮಿ ಅಮೌಂಟ್ ಜಮಾವಣೆ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದು ರಿಲೇಟೆಡ್ ಆಗಿ ಏನಾದರೂ ಮಾಹಿತಿ ಬೇಕು ಅಂದರೆ, ಏನಾದರೂ ಕ್ವಶನ್ಗಳಿದ್ದರೆ ಗೃಹಲಕ್ಷ್ಮಿ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡ್ಬೋದು. ಆ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೇನೆ. ಏನೇ ಒಂದು ಡೌಟ್ಸ್ ಇರಲಿ, ಏನೇ ಒಂದು ಕ್ವಶನ್ ಇರಲಿ, ನೀವು ನೇರವಾಗಿ ಕೇಳ್ಬೋದು. ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.